ನೂತನ ವಿದ್ಯಾರ್ಥಿ ಕಾಂಗ್ರೆಸ್ ಎನ್ಎಸ್ಯುಐ ಜಿಲ್ಲಾ ಅಧ್ಯಕ್ಷ ನಿಹಾಲ್ ತರೀನ್ ರವರಿಗೆ ಮುಸ್ಲಿಂ ಯುವ ಮುಖಂಡರಿಂದ ಅಭಿನಂದನೆ ಹಾಗೂ ಸನ್ಮಾನ. ಕೋಲಾರ ಜಿಲ್ಲಾ ವಿದ್ಯಾರ್ಥಿ ಕಾಂಗ್ರೆಸ್ ಎನ್ಎಸ್ಯುಐ ನೂತನ ಅಧ್ಯಕ್ಷರಾಗಿ ನಿಹಾಲ್ ತರೀನ್ ರವರನ್ನ ಆಯ್ಕೆ ಮಾಡಿ ರಾಜ್ಯ ಅಧ್ಯಕ್ಷ ಕೀರ್ತಿ ಗಣೇಶ್ ಆದೇಶ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಯುವ ಮುಖಂಡರುಗಳಾದ ಇಕ್ಬಾಲ್, ಜಾವೀದ್, ಸಚಿನ್ ತೌಕೀರ್ ರವರುಗಳು ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ವಿದ್ಯಾರ್ಥಿ ಕಾಂಗ್ರೆಸ್ ಎನ್ಎಸ್ಯುಐ ಜಿಲ್ಲಾ ಅಧ್ಯಕ್ಷ ನಿಹಾಲ್ ತರೀನ್ ಮಾತನಾಡಿ, ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಿ ಜಿಲ್ಲೆಯಾದ್ಯಂತ ಎನ್ಎಸ್ಯುಐ ಸಂಘಟನೆಯನ್ನ ಬಲಪಡಿಸುವ ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಸಂಘಟನೆ ಕಟ್ಟುವ ಕೆಲಸ ಮಾಡುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಕಾಲೇಜು ಮಟ್ಟದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳ ಧ್ವನಿಯಾಗುವೆ ಎಂದು ತಿಳಿಸಿದರು. ನನ್ನ ಆಯ್ಕೆಗೆ ಸಹಕರಿಸಿದ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರುಗಳಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಕಾಂಗ್ರೆಸ್ ಮುಖಂಡರಿಗೆ, ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ರವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಸೈಯದ್ ಅಫ್ಸರ್, ಮುರಳೀಗೌಡ, ಕೇಶವ್ ನಾಯ್ಡು, ದಿನೇಶ್, ಭರತ್ ರಾಯ್, ಅಫ್ರೀದ್, ರಿಯಾಜ್ ಗೋರು ರವರುಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಅಫ್ಸರ್, ಮಾಜಿ ಕುಡಾ ಅಧ್ಯಕ್ಷ ಕಯೂಮ್, ಜುಗ್ನುಮ್ ಅಸ್ಲಾಂ, ಮಾಜಿ ನಗರಸಭಾ ಸದಸ್ಯರು ಗಂಗಾಧರ್, ಅಂಬರೀಶ್, ಮಾಜಿ ನಗರಸಭಾ ಸದಸ್ಯರು ಹಿದಾಯತುಲ್ಲಾ ನಾಗಾಡ್ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರುಗಳು ಹಾಜರಿದ್ದು ಸನ್ಮಾನ ನೀಡಿ ಶುಭ ಹಾರೈಸಿದರು. ಮೊಹಮ್ಮದ್ ನಿಹಾಲ್ ಅವರಿಗೆ ಎನ್ಎಸ್ಯುಐನ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಎನ್ಎಸ್ಯುಐ ಘಟಕದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಏನು ಇವತ್ತು ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರು ಅಂತ ಹೇಳಿದ್ರೆ ಜವಾಬ್ದಾರಿ ಅಂಥದ್ದು ಕೆಲಸ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಸ್ಪಂದಿಸೋದು, ವಿದ್ಯಾರ್ಥಿಗಳು ಎದುರಿಸ್ತಾ ಇರೋವಂಥ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ಸಂಘಟನೆ ಮಾಡಬೇಕು, ಎಲ್ಲ ಕಾಲೇಜುಗಳಲ್ಲಿ ಹೋಗಿ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದು ವಿದ್ಯಾರ್ಥಿ ಸಂಘಟನೆ ಅಂದರೆ ಮುಂದಿನ ಭವಿಷ್ಯ, ಭಾರತ ದೇಶದ ಒಂದು ಭವಿಷ್ಯದ ಯುವಕರನ್ನು ತಯಾರು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅತ್ಯಂತ ಜವಾಬ್ದಾರಿ ನಿಹಾಲ್ ಮೇಲಿದೆ. ಯಾಕೆ ವಿದ್ಯಾರ್ಥಿ ಸಂಘಟನೆ ಯಾವತ್ತೂ ವಿಶೇಷವಾಗಿರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ, ನಮ್ಮ ಅವಿಭಾಜ್ಯ ಜಿಲ್ಲೆಯ ಅತ್ಯಂತ ಹಿರಿಯ ಮುಖಂಡರಾದ ನಸೀರ್ ಅಹಮದ್ ಸಾಹೇಬರು ಕೂಡ ಎನ್ಎಸ್ಯುಯಿಂದನೇ ಬಂದಿರೋದು. ಕೆಜಿಎಫ್ ನಗರ ಘಟಕದ ಅಧ್ಯಕ್ಷರಾಗಿ ಅವರು ರಾಜಕೀಯವಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು. ಈಗ ಅವರು ಬೃಹತ್ ಮಟ್ಟದಲ್ಲಿ ಬೆಳ್ಕೊಂಡಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಸಹ ಎನ್ಎಸ್ಯುಯಿಂದನೇ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾದ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರು ಕೂಡ ಎನ್ಎಸ್ಯುಯಿಂದನೇ ಬಂದಿರೋದು. ನಮ್ಮ ಎರಡು ಜಿಲ್ಲೆಯ ಲೋಕಲ್ ಬಾಡಿ MLC ಆದ ಅತ್ಯಂತ ಸಂಘಟನಾ ಚತುರ ಅಂದರೆ ತಪ್ಪಾರಲಾಗಿರೋದು ಅನಿಲ್ ಅಣ್ಣ ಅವರು ಕೂಡ ಎನ್ಎಸ್ಯುಯಿಂದನೇ ಬಂದಿರೋದು. 5 ಗ್ಯಾರಂಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಎನ್ಎಸ್ಯುಯಿಂದ. ಯಾಕೆ ನಾನು ಎನ್ಎಸ್ಯುಯಿಂದ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎನ್ಎಸ್ಯುಯಿಂದ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಸಕ್ಸಸ್ ಆಗಿದ್ದಾರೆ. ಇಲ್ಲೇ ನಮ್ಮಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದರು ವೆಂಕಟಸ್ವಾಮಿ, ಕಿಲಾರ್ಪೇಟೆ ವೆಂಕಟಸ್ವಾಮಿ ಅವರು, ಇವರು ಕೂಡ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರಾಗಿದ್ದರು. ನಮ್ಮ ಶ್ರೀಚಂದ್ರ ಗೋಪಾಲ್ ಕೂಡ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರಾಗಿದ್ದರು. ಯಾರ್ಯಾರು ಇವಾಗ ಬಂಗಾರಪೇಟೆ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ, ಯಾರ್ಯಾರು ಎನ್ಎಸ್ಯುಯಿಂದ ಬಂದಿದ್ದಾರೆ, ರಾಜಕೀಯವಾಗಿ ಬೆಳ್ಕೊಂಡಿದ್ದಾರೆ. ನಮ್ಮ ಸಲೀಂ ಅಹಮದ್ ಅವರು ರಾಷ್ಟ್ರೀಯ ಮಟ್ಟದ ಅಧ್ಯಕ್ಷರಾಗಿದ್ದರು ಎನ್ಎಸ್ಯುಯಿಂದ, ರಾಜ್ಯದಿಂದ ಹೋಗಿ ರಾಷ್ಟ್ರ ಮಟ್ಟದವರೆಗೂ ಬೆಳ್ಕೊಂಡಿದ್ರು. ಈ ಥರ ವಿದ್ಯಾರ್ಥಿ ಸಂಘಟನೆ ಅನ್ನೋದಂದರೆ ರಾಜಕೀಯ ಭವಿಷ್ಯ ಕೂಡ ರೂಪಿಸ್ಕೋಬೋದು. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆದಂಥ, ಈಗ ಮೇಜರ್ ಆಗಿ ಕೇಂದ್ರ ಸರ್ಕಾರ ವೈಫಲ್ಯ ಕೂಡ ಅದು. ಧರ್ಮೇಂದ್ರ ಪ್ರಧಾನ್ ಮಂತ್ರಿ ಆಗಿದ್ದಾರೆ. ನೀಟು ಪೇಪರು ಪದೇ ಲೀಕ್ಔಟ್ ಆಗ್ತಾ ಇದೆ. ಸುಮಾರು ಜನ ನೀಟ್ ಬರೆದಿರೋ ಅಂಥ ವಿದ್ಯಾರ್ಥಿಗಳು ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅಂಥದನ್ನೆಲ್ಲ ಇವಾಗ ನಿಹಾಲ್ ಅವ್ರಿಗೆ ಪ್ರಮುಖ ಒಳ್ಳೆ ಇಶ್ಯೂಸ್ ಇದೆ ಕೆಲಸ ಮಾಡೋಕ್ಕೆ. ನಿಹಾಲ್ ಅವರು ಇಡೀ ಜಿಲ್ಲೆ ಓಡಾಡಿ, ಎಲ್ಲ ಕಾಲೇಜುಗಳಿಗೆ ಓಡಾಡಿ, ಅವರು ಯುವಕರಿದ್ದಾರೆ, ಒಳ್ಳೆ ಸಂಪರ್ಕನೂ ಇದೆ, ಒಳ್ಳೆ ಮನೆತನದಿಂದ ಬಂದಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಬೆಳ್ಕೋಬೇಕಂದ್ರೆ ಆ ಮನೆತನ ಚೆನ್ನಾಗಿರಬೇಕು, ತಂದೆ ತಾಯಿ ಬೆಳೆಸೋ ರೀತಿ ಚೆನ್ನಾಗಿರಬೇಕು. ಇವ್ರ ತಂದೆ ಕೂಡ ಸಮಾಜ ಸೇವೆಯಲ್ಲಿ ವಿಶೇಷವಾದ ಕೆಲಸ ಮಾಡಿದರು.
ಅವ್ರು ಏನಂತ ಗೊತ್ತಾಗಿದ್ದು ಯಾವಾಗ ಅಂದರೆ ಇವ್ರ ತಂದೆ ಮುಷೀರಣ್ಣ ಏನಂತ ಗೊತ್ತಾಗಿದ್ದು ನನಗೆ ಯಾವಾಗ ಅಂದರೆ ಅವ್ರು ತೀರ್ಕೊಂಡಾಗ ಸುಮಾರು ಜನ ಹೆಣ್ಮಕ್ಳು ಬಂದು ಕಣ್ಣೀರು ಹಾಕಿ ಎಂಥ ಮನುಷ್ಯ ಹೊರಟೋದ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದ, ಹಬ್ಬಗಳು ಬಂದಾಗ ಕಾಯಿಲೆ ಇದ್ದಾಗ ಅದೇ ಬೆಳವಣಿಗೆ ಅದೇ ಗುಣಗಳನ್ನು ನಮ್ಮ ತೌಕೀರ್ ಅವ್ರು ಬೆಳೆಸ್ಕೊಂಡಿದ್ದಾರೆ. ಅವ್ರ ತಮ್ಮ ಅವರಲ್ಲೂ ಅದೇ ಗುಣಗಳಿದೆ, ಅದೇ ಬ್ಲಡ್ ಇದೂ ಆ ಮನೆತನದಿಂದ ಬಂದಿರೋದು. ನಿಹಾಲ್ ಅವರು ಅದೇ ರಕ್ತ ಇದೆ ಅವ್ರ ಮೈಯಲ್ಲೂ, ಅವರು ಸಮಾಜ ಸೇವೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಶಿಸ್ತು ಇಂಪಾರ್ಟೆಂಟು, ಆ ಶಿಸ್ತನ್ನು ಮೇಂಟೈನ್ ಮಾಡಬೇಕು, ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತಗೊಂತೀಯ ಅಂತ ಒಂದು ನನಗೂ ವಿಶ್ವಾಸ ಇದೆ. ನಮ್ಮ ಜನಪ್ರಿಯ ಶಾಸಕರು ಅವರು ಈಗ ಅಭಿವೃದ್ಧಿ ಕೋಲಾರದಲ್ಲಿ ಅಭಿವೃದ್ಧಿಯೇ ಕಾಣ್ತಾ ಇರಲಿಲ್ಲ. ಇವಾಗ ಸಾವಿರಾರು ಕೋಟಿ, ಇಲ್ಲೇ ಪಕ್ಕದಲ್ಲೇ ಜೂನಿಯರ್ ಕಾಲೇಜ್ 43 ಕೋಟಿ ಹಾಕಿದ್ದಾರೆ ದುಡ್ಡು. ನಮ್ಮ ಕೊತ್ತೂರು ಮಂಜುನಾಥ ವುಮೆನ್ಸ್ ಕಾಲೇಜ್ಗೆ 45 ಕೋಟಿ ಹಾಕಿದ್ದಾರೆ. ಇಲ್ಲೇ 100 ಕೋಟಿ ಇಲ್ಲೇ ಇದೆ ಪಕ್ಕದಲ್ಲೇ, ನಾವು ಪಕ್ಕದಲ್ಲೇ ನಿಂತಿರೋ ಜಾಗದಲ್ಲಿ. ಹಿಂದ್ಗಡೆ ಗುರುಭವನ ರೆಡಿ ಆಗ್ತಾ ಇದೆ ನಮ್ಮ ಬೆನ್ನ ಹಿಂದ್ಗಡೆ. ಯಾರೋ ಅಭಿವೃದ್ಧಿ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ಹೇಳೋರಿಗೆ ನಾನು ನಿಂತಿರೋ ಜಾಗದಲ್ಲೇ ನಾನು ಎಡ ಬಲ ಹಿಂದ್ಗಡೆ ಎಲ್ಲ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಗುರುಭವನ ಪ್ರಗತಿಯಲ್ಲಿದೆ, ನಮ್ಮ ಜೂನಿಯರ್ ಕಾಲೇಜು ಕಟ್ಟಡ ಪ್ರಗತಿಯಲ್ಲಿದೆ. ನಿನ್ನೆ ಅವರು ಅಧಿಕಾರಿ ಜೊತೆ ಕೊತ್ತೂರು ಮಂಜುನಾಥಣ್ಣ ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ರಿಂಗ್ ರೋಡ್ ಬಗ್ಗೆ ಕೆಲಸ ಪ್ರಗತಿಯಲ್ಲಿದೆ, ಅದು DPR ರೆಡಿ ಮಾಡೋಕ್ಕೆ. ಮತ್ತು ಮೆಡಿಕಲ್ ಕಾಲೇಜು 2.5 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಇದು ರೆಡಿ ಮಾಡೋಕ್ಕೆ ಇದು ಸ್ಥಳ ಗುರುತಿಸಿದ್ದಾರೆ. ಈ ಥರ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಿನ್ನೆ ಅವರು 5 ಗಂಟೆಗೆ ಟಿಫನ್ ಮಾಡಿದ್ದಾರೆ. ಬೆಳಿಗ್ಗೆ ತಾಲೂಕು ಆಫೀಸಲ್ಲಿ ಮೀಟಿಂಗ್ ತೊಗೊಂಡ್ರು, ಆಮೇಲೆ ಪಕ್ಷದ ಕೆಲಸ ಇತ್ತು, PLA 2ಗಳ ಟ್ರೈನಿಂಗ್ ಕ್ಯಾಂಪಲ್ಲಿ ಸಮಾಧಾನದಿಂದ ಕುತ್ಕೊಂಡಿದ್ರು. ಆಮೇಲೆ 5 ಗಂಟೆಗೆ ಹೋಗಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜೋಡೆತ್ತುಗಳಿಬ್ಬರು, ಅನಿಲಣ್ಣ ಮತ್ತು ಮಂಜಣ್ಣ ಅವರಿಬ್ಬರು ಜೋಡೆತ್ತುಗಳು ಅಭಿವೃದ್ಧಿ ಪರ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಸುಳ್ಳು ಮಾಹಿತಿ ಕೊಟ್ಟು, ಸುಳ್ಳು ವಿರೋಧ ಪಕ್ಷಗಳು ಸುಳ್ಳು ಹೇಳ್ಕೊಂಡು ಅವ್ರ ಹತ್ರ ಫಲಾನುಭವಿ ಇರೋರು ಕೂಡ, ಮಂಜಣ್ಣ ಹತ್ರ ಕೆಲಸಗಳು ಮಾಡಿಸ್ಕೊಂಡಿರೋರು ಕೂಡ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದು ತಪ್ಪು. ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಂಜಣ್ಣ ಅವ್ರು ಕಣ್ಣು ಬಿಟ್ಟು ನೋಡಬೇಕಷ್ಟೇ, ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ. ನನ್ನ ಹತ್ರ ಬಂದರೆ ನಾನು ನಗರದಲ್ಲಿ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ ನಾನು ತೋರಿಸ್ತೀನಿ. ನಮ್ಮ ವಿದ್ಯಾರ್ಥಿ ಸಂಘಟನೆಯೂ ತಯಾರಾಗ್ತಾ ಇದೆ. ಇವಾಗ ಯೂತ್ ಕಾಂಗ್ರೆಸ್ಸು ಇದೆ, ಮಹಿಳಾ ಕಾಂಗ್ರೆಸ್ಸು, ಎಲ್ಲ ಘಟಕಗಳು ನಮ್ಮ ಜೊತೆಗಿರ್ತವೆ. ನಾವು ನಗರದಲ್ಲಿ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ ಅಂತ ನಾವು ತೋರ್ಸೋಕ್ಕೆ ತಯಾರಿದ್ದೀವಿ. ನಾವು ಸವಾಲಾಗ್ತಾ ಇದ್ದೀವಿ ವಿರೋಧ ಪಕ್ಷದವ್ರಿಗೆ, ನಿಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂದರೆ ನಾನು ತೋರಿಸ್ತೀನಿ, ಬನ್ನಿ ನನ್ನ ಕಣ್ಣಲ್ಲಿ ನೀವು ಬಂದರೆ ನಮ್ಮ ಜೊತೆಗೆ ನಮ್ಮ ಮುಖಂಡರೆಲ್ಲ ಇರ್ತಾರೆ, ನಾವು ತೋರಿಸ್ತೀನಿ ನಿಮ್ಗೆ ಅಭಿವೃದ್ಧಿ ಕೆಲಸಗಳು ಅಂತ ಹೇಳ್ತಾ, ಮಂಜುನಾಥ ಅಣ್ಣ ಅವರು ಯಾವುದೇ ಟೀಕೆಗಳಿಗೆ ಕುಗ್ಗಲ್ಲ. ಅವ್ರು ಇನ್ನೂ ಅಭಿವೃದ್ಧಿ ಮಾಡ್ತಾರೆ. DK ಶಿವಕುಮಾರ್ ಅವರ ಆಶೀರ್ವಾದ ಅವ್ರಿಗಿದೆ, ಮುಖ್ಯಮಂತ್ರಿಗಳ ಮತ್ತು KPCC ಅಧ್ಯಕ್ಷರ ಆಶೀರ್ವಾದ ಇದೆ. ಮುಂದಕ್ಕೆ ನಮಗೆ ಅನಿಲಣ್ಣ ಅವರ ಮಾರ್ಗದರ್ಶನ ಇದೆ ಈ ಕೋಲಾರ ಅಭಿವೃದ್ಧಿ ಮಾಡೋಕ್ಕೆ. ಅದ್ರ ಜೊತೆಗೆ ಇಂಥ ಯುವಕರು ನಮ್ಮ ರಾಜಕೀಯವಾಗಿ ಬರ್ತಾ ಇದ್ದಾರೆ ಮುಂದೆ. ಇವ್ರಿಗೆ ಒಳ್ಳೆ ಗೋಲ್ಡನ್ ಪೀರಿಯಡ್ ನಿಮಗೆ ನಿಹಾಲ್. ಯಾಕಂದರೆ ಶಾಸಕರು ಒಳ್ಳೆಯವರು ಸಿಕ್ಕಿದ್ದಾರೆ ನಿಮಗೆ. ಕೊತ್ತೂರು ಮಂಜುನಾಥ್ ಅಂತ ಅವರು ಶಾಸಕರು ಸಿಕ್ಕಿದ್ದಾರೆ. ಅದ್ರ ಜೊತೆಗೆ ಅನಿಲಣ್ಣ ಅಂತ ಮಾರ್ಗದರ್ಶಕರು, ನಸೀರ್ ಅಹಮದ್ ಅಂತ ಹಿರಿಯರು ನಮಗೆ ಸಿಕ್ಕಿದ್ದಾರೆ. ನಿನಗೆ ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಿನಗೆ ಶುಭ ಆಗಲಿ, ನೀನು ಒಳ್ಳೆ ಕೆಲಸಗಳು ಮಾಡಲಿ, ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಲಿ, ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಲಿ. ನಾಳೆಯಿಂದನೇ ಹೋರಾಟ ರೂಪಿಸು. ನೀಟ್ ವೈಫಲ್ಯದ ಬಗ್ಗೆ ಕೇಂದ್ರ ಸರ್ಕಾರ ನೀಟ್ ಪೇಪರ್ ಲೀಕ್ಔಟ್ ಮಾಡಿ ಸ್ಕ್ಯಾಮ್ ಮಾಡ್ತಾ ಇದೆ, ಜನರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಡ್ತಾ ಇದೆ. ಸುಮಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಡೀ ರಾಷ್ಟ್ರಾದ್ಯಂತ ಆಕ್ರೋಶ ಇದೆ. ಅದಕ್ಕೆ ನೀನು ಕೈ ಜೋಡಿಸಿ ನಾಳೆಯಿಂದನೇ ಹೋರಾಟ ಮಾಡಬೇಕು ಅಂತ ನನ್ನ ಕಡೆಯಿಂದ ನೀನು ಸೂಚನೆ ಕೊಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಾಮಿನೇಟ್ ಕೌನ್ಸಿಲರ್ ಆಗಿ ಈಗಿನ ಕೋಲಾರ ಜಿಲ್ಲಾ NSUವಿನ ಜಿಲ್ಲಾ ಅಧ್ಯಕ್ಷರಾಗಿ ನಿಹಾಲ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಇಡೀ ಕೋಲಾರದ ನಗರದ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು, ಮುಖಂಡರು ಬಂದು ಶುಭಾಶಯವನ್ನು ಕೋರ್ತಾ ಇದ್ದೇವೆ. NSIಗೆ ಅದರದ್ದೇ ಆದ ಇತಿಹಾಸ ಮತ್ತು ಹೆಜ್ಜೆ ಗುರುತುಗಳಿದ್ದಾವೆ ಕೋಲಾರ ಜಿಲ್ಲೆಯಲ್ಲಿ. ಈ NSIನ ರಾಜಕಾರಣ ಮಾಡಿರ್ತಕ್ಕಂಥವರೆಲ್ಲರೂ ಕೂಡ ಪಕ್ಷದ ಆಜುಬಾಜಿನಲ್ಲಿ ಕೆಲಸ ನಿಷ್ಠೆಯನ್ನು ಮಾಡಿರೋರು, ಉತ್ತಮ ಸಂಘಟನೆಯನ್ನು ಮಾಡಿರ್ತಕ್ಕಂಥವ್ರು. ರಾಜ್ಯ ಮಟ್ಟದಲ್ಲಿ
ಉತ್ತಮ ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತಿಗೆ ಜೀವಂತವಾಗಿರ್ತಕ್ಕಂಥ VS ಆರಾಧ್ಯ ಅವರು ಕೂಡ ಇವತ್ತು BMTC ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಅದೇ ರೀತಿಯಾಗಿ NSIನ ಅಧ್ಯಕ್ಷರಾಗಿದ್ದಂಥ ಸೀನಣ್ಣವರು KGF ಅಸೆಂಬ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೂಡ ಆಯ್ಕೆಯಾಗಿರ್ತಕ್ಕಂಥ ನಿಧನ. ಹಾಗಾಗಿ ನಿಹಾಲ್ ಅವರಿಗೆ ಶುಭವಾಗಲಿ. ಎಲ್ಲರೂ ಕೂಡ ನಾವು ಶುಭಾಶಯ ಕೊಡ್ತಿದ್ದೀವಿ. ನಿಹಾಲ್ ಅವರ ತಂದೆ ಕೂಡ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ದುಡ್ದಂಥವ್ರು. ಇವತ್ತು ಅವ್ರ ಮಗ, ಅವ್ರ ತಂದೆ ಇಲ್ಲ, ಆದರೂ ಕೂಡ ಅವ್ರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಅವ್ರ ಚಿಕ್ಕಪ್ಪ ತೌಕೀರ್ ಅವರು ಕೂಡ ನಿಹಾಲ್ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಅವನು ಈ NSIನ ಜಿಲ್ಲಾಧ್ಯಕ್ಷನಾಗಿರೋ ಜೊತೆಗೆ ರಾಜ್ಯವನ್ನು